ನೋಡಿ, ಸಿದ್ದರಾಮಯ್ಯನವ್ರಿಗೆ ಅರಳು ಮರಳು ಅನ್ನೋ ಕಾಲ ಅವ್ರದ್ದು. ಅವ್ರ ಮೊನ್ನೆ ಅವರ ಸಂದರ್ಶನ ನೋಡಿದೆ. ನನ್ನ ಜನ್ಮದಲ್ಲಿ ನಾನು ದೇವಸ್ಥಾನಕ್ಕೆ ಯಾವತ್ತೂ ಹೋಗಿಲ್ಲ, ನಾನು ಹೋಗೋದು ಇಲ್ಲ, ಯಾರಾದರೂ ಬಲವಂತ ಮಾಡಿ ಕರ್ಕೊಂಡು ಹೋದ್ರೆ ಓದ್ತೀನಿ ಅಂತ ಹೇಳಿದ್ದಾರೆ. ಅಷ್ಟೇ ಅವ್ರಿಗೆ ಧರ್ಮದ ಮೇಲೆ ಇರೋವಂಥ ನಂಬಿಕೆ ಅವ್ರಿಗೆ, ಅಷ್ಟೇ. ಅವ್ರು ಹೇಳಿದಾರಲ್ಲ, ಅವ್ರ ಮಾತಲ್ಲೇ ಹೇಳಿದ್ದಾರೆ. ಇವತ್ತೇನೋ ಯಾರೋ ಬಲವಂತ ಮಾಡಿ ಕುಂಕುಮ ಇಟ್ಟಿರಬೇಕು, ಅದಕ್ಕೆ ಇಟ್ಸ್ಕೊಂಡಿದ್ದಾರೆ ಅಷ್ಟೇ. ಹಾಂ, ಪಕ್ಕ ಡೌಟೇ ಇಲ್ಲ. ಅವರೇ ಹೇಳ್ಬಿಟ್ಟಿದ್ದಾರಲ್ಲ, ನನ್ನ ಸಣ್ಣ ಮಗುವಿನಿಂದ ನಾನು ಹೋಗಲ್ಲ. ಅವ್ರದ್ದು ಈಗ ನೋಡಿ, ಇಡೀ ದೇಶ, ಇಡೀ ರಾಜ್ಯ ಸೈನಿಕರ ಪರವಾಗಿ ನಿಂತ್ಕೊಂಡ್ಬಿಡ್ತು. ಜಮೀರ್ ಅಹಮದ್ ಅಂತವನು ಸೈನಿಕರ ಪರವಾಗಿ ನಿಂತ, ಅವ್ರ ಶಿಷ್ಯ ಅವನು. ಅಭಿ, ಸೈಡ್ ತಗೊಳ್ಳೋದು ಬೆಟರಾ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರಾ? ಚಿಂತೆ ಯಾಕೆ, ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಸಿದ್ದರಾಮಯ್ಯನವ್ರ ಶಿಷ್ಯ ಅವನು. ಅವನೇ ಉಲ್ಟಾ ಹೊಡೆದ್ಬಿಟ್ಟ ಈಗ, ನಾನು ಬಾಂಬ್ ಕಟ್ಕೊಂಡು ಯುದ್ಧ ಮಾಡ್ತೀನಿ ಅಂತ. ಅದಕ್ಕೆ ಸಿದ್ದರಾಮಯ್ಯನಿಗೆಲ್ಲೋ ಅತಂತ್ರ ಅನ್ನೋದು ಬಂದ್ಬಿಟ್ಟಿದೆ. ಅವರನ್ನು ಕುಂಕುಮ ಇಡಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅತಂತ್ರ ಬಂದಿರೋದು ತಂತ್ರಗಾರಿಕೆ ಕುಂಕುಮ, ಅದು ಅಷ್ಟೇ. ತಂತ್ರಗಾರಿಕೆ ಕುಂಕುಮ ಅದು. ಪ್ರೀತಿಯಿಂದ ಇಟ್ಕೊಂಡು ಅವರೇ ಹೇಳಿದಾರಲ್ಲ, ಬಲವಂತವಾಗಿ ಫೋರ್ಸ್ ಮಾಡಿದ್ರೆ ನಾನು ದೇವಸ್ಥಾನಕ್ಕೆ ಹೋಗ್ತೀನಿ. ಅವರೇ ಸ್ಟೇಟ್ಮೆಂಟೇ, ನಂದಲ್ಲ ಇದು. ಅದಕ್ಕೆ ಬಲವಂತವಾಗಿ ಇವತ್ತು ನಾನು ಹೋಗಿದ್ದೆ, ಅದೇ ದೇವಸ್ಥಾನಕ್ಕೆ ನಾನು ಹೋಗಿ ಬಂದಿದ್ದೀನಿ. ಅದು ಅವರು ಶ್ರೀಮತಿಯವರು, ಅವರು ಬೇರೆಯವ್ರ ಕುಟುಂಬದವರು. ನೆನ್ನೆ ಅವರ ಅಣ್ಣನ ಇಂಟ್ರ್ಯೂನು ನೋಡ್ತಾ ಇದ್ದೆ, ಅವರ ಸ್ವಂತ ಅಣ್ಣನ ಇಂಟ್ರ್ಯೂ ನೋಡ್ತಾ ಇದ್ದೆ. ಅದರಲ್ಲಿ ಅವ್ರು ಹೇಳ್ತಾ ಇದ್ರು, ಅವ್ರೇನು ಊರಿಗೆ ಬರೋದೇ ಕಡಿಮೆ, ದೇವಸ್ಥಾನಕ್ಕೆ ಹೋಗೋದೇ ಕಡಿಮೆ ಅಂತ ಅವ್ರ ಅಣ್ಣ ಇಂಟ್ರ್ಯೂನಲ್ಲಿ ಹೇಳ್ತಾ ಇದ್ದ. ನೆನ್ನೆ ಯಾವುದೋ ಇಂಟ್ರ್ಯೂನಲ್ಲಿ, ಲೋಕಲ್ ಇಂಟ್ರ್ಯೂನಲ್ಲಿ ನೋಡ್ತಾ ಇದ್ದೆ. ನಿಮ್ಮ ಮನೆಗೆ ಬಂದಿದ್ದಾರಾ ಅಂತ ಕೇಳ್ತಾ ಇದ್ರು. ನಮ್ಮ ಮನೆಗೆ ಹೆಜ್ಜೆನೇ ಇಟ್ಟಿಲ್ಲ ಅಂತ ಇದ್ರು ಅವ್ರ ಅಣ್ಣ. ಅವ್ರ ಅಣ್ಣ ನೆನ್ನೆ ನಾನು ನೋಡಿದೆ, ಯಾವುದೋ ಚಾನಲ್, ಲೋಕಲ್ ಚಾನಲ್. ಇಲ್ಲ, ನಮ್ಮ 18 ಜನ ಶಾಸಕರನ್ನು ಅಮಾನತ್ ಮಾಡಿದ್ದಾರೆ, ಪ್ರಜಾಪ್ರಭುತ್ವದ ವಿರೋಧಿಯಾಗಿ ಮಾಡಿದ್ದಾರೆ.